ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ರವಿ ಮಾತ್ರದಿಂದಲ್ಲ ಭುವಿ ಮಾತ್ರದಿಂದಲ್ಲ ಭುವನ ಪೋಷಣೆ ಉಭಯ ಸಹಕಾರದಿಂದ ವಿವಿಧ ಶಕ್ತಿ ರಸಂಗಳು ಏಕೀಭವಿಸೆ ಜೀವ ಅವಿತರ್ಕ್ಯ ಸೂಕ್ಷ್ಮವದು ಮಂಕುತಿಮ್ಮ. ಕಳೆದ 2 ಮುಕ್ತಕಗಳಲ್ಲಿ ಜೀವ ಅನ್ನೋದರ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಚರ ವಸ್ತುವಿನಲ್ಲಿರುವಂಥ ಚಟುವಟಿಕೆಯ ಹಿಂದೆ ಇರುವಂತಹ ಶಕ್ತಿ ಜೀವ ಅನ್ನುವಂಥದ್ದು. ಆ ಜೀವ ಅನ್ನುವಂಥದ್ದು ಒಡಲಿನ ಎಲ್ಲ ಕಡೆಯೂ ಏಕರೂಪವಾಗಿ ವ್ಯಾಪಿಸಿದೆ ಅನ್ನುವಂಥದ್ದನ್ನು ನಾವು ಕಳೆದ 2 ಮುಕ್ತಕಗಳಲ್ಲಿ ನೋಡಿದ್ವಿ. ಆ ಜೀವ ಅನ್ನುವಂತಹ ಒಂದು ವಸ್ತುವೋ ಒಂದು ಪರಿಕಲ್ಪನೆಯೋ ಅದೇನಿದೆಯೋ ಅದಕ್ಕೆ ಚೈತನ್ಯ ಯಾವ ರೂಪದಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ಸ್ವಲ್ಪ ಇಲ್ಲಿ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೇನು, ಪರಮಾತ್ಮನ ಶಕ್ತಿ ಜೀವವಾಗಿ ಪ್ರತಿಯೊಂದು ಜೀವಿಯಲ್ಲೂ ಇದೆ ಅನ್ನುವಂಥದ್ದು. ಆ ವಿರಾಟ್ ವ್ಯಕ್ತಿಯ, ಆ ವಿರಾಟ್ ಪುರುಷನ ಪರಿಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ವಿಶ್ವದ ಇಡೀ ಚಲನೆಯನ್ನು ಒಂದು ರೀತಿಯಲ್ಲಿ ಉದ್ದೀಪನಗೊಳಿಸ್ತಾ ಇರುವಂತಹ ಶಕ್ತಿ ಅದು ಅಂತ. ಸೊ ಹಾಗಾದರೆ ನನ್ನ ಶರೀರದ ಒಳಗೆ ಇರುವಂತಹ ಜೀವಕ್ಕೆ ಆಚೆ ಕಡೆ ಇರುವಂತಹ ಆ ವಿರಾಟ್ ಪುರುಷನ ಶಕ್ತಿ ಸೇರಬೇಕು, ಆವಾಗ ಇಲ್ಲಿ ಚಲನೆ ಆಗುತ್ತೆ. ಸೊ ಹಾಗಾದರೆ ಆ ಶಕ್ತಿ ನನ್ನ ಜೀವಕ್ಕೆ ಎಲ್ಲಿಂದ ಬರ್ತಾ ಇದೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಹೇಗೆ ಬರ್ತಾ ಇದೆ ಅದು ಅಂತ. ಸೊ ನಮಗೆ ಸಾಧಾರಣವಾಗಿ ನಿತ್ಯ ಜೀವನದಲ್ಲಿ ನಾವು ನೋಡಿದಾಗ ನಾವು ನೋಡೋ ವಸ್ತುಗಳಿಗೆ ಒಂದು ಆಧಾರ ಇರಬೇಕು. ಒಂದು ಆಧಾರ ಇದ್ದಾಗ, ಅದು ನೆಲೆ ಇದ್ದಾಗ ಅದು ಬೆಳೆಯುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಆ ನೆಲೆ ಆಧಾರವಾಗಿ ನಾವು ನೋಡೋವಂಥ ವಸ್ತು ಯಾವುದು? ಭೂಮಿ. ಆ ಭೂಮಿಯಲ್ಲಿ ಬೇರು ಬಿಟ್ಟು ಒಂದು ಬೀಜ ಸಸಿಯಾಗತ್ತೆ, ಗಿಡವಾಗತ್ತೆ, ಮರವಾಗತ್ತೆ. ಸೊ ಆ ಬೆಳವಣಿಗೆಗೆ ಆ ಸತ್ವ ಎಲ್ಲಿಂದ ಬಂತು? ಭೂಮಿಯಿಂದ ಬಂತು. ಸೊ ಆ ಭೂಮಿಯಿಂದ ಪೋಷಣೆಯನ್ನು ಪಡ್ಕೊಂಡು ಅದು ಬೆಳೀತು. ಆದರೆ ಬರೀ ಭೂಮಿಯಿಂದ ಪೋಷಣೆ ಸಿಗ್ತಾ ಅಂತಂದರೆ ಅಲ್ಲ, ಅದಕ್ಕೆ ಬೇಕಾಗುವಂತಹ ಎನರ್ಜಿ, ಆ ಎನರ್ಜಿ ಬರ್ತಾ ಇರುವಂಥದ್ದು ಭೂಮಿಯಿಂದ ಅಲ್ಲ, ಅದರ ಹೊರಗಡೆ ಕಾಣ್ತಾ ಇರುವಂಥ ಸೂರ್ಯನಿಂದ. ಸೊ ಸೂರ್ಯನಿಂದ ಊರ್ಜಾ ಅಥವಾ ಒಂದು ಚೈತನ್ಯ, ಒಂದು ಶಕ್ತಿ ಸಿಗ್ತಾ ಇದೆ. ಭೂಮಿಯಿಂದ ಒಂದು ಸ್ಥಿರತೆ, ಒಂದು ಆಧಾರ ಸಿಗ್ತಾ ಇದೆ. ಸೊ ಹಾಗಾಗಿ ಪೋಷಣೆ ಅನ್ನುವಂಥದ್ದು ಬರ್ತಾ ಇರುವಂಥದ್ದು ಈ ಎರಡರ ಸಹಕಾರದಿಂದ, ಈ ಉಭಯ ಸಹಕಾರದಿಂದ. ರವಿ ಮಾತ್ರ, ಸೂರ್ಯ ಮಾತ್ರ ಇದ್ದಾನೆ ಅಂತಂದರೆ ಬೆಳವಣಿಗೆ ಅಥವಾ ಜೀವ ಇರೋದಕ್ಕೆ ಸಾಧ್ಯ ಇಲ್ಲ. ಭೂಮಿ ಮಾತ್ರ ಇದೆ, ಸೂರ್ಯನ ಬೆಳಕಿಲ್ಲ ಅಂತಂದರೆ ಅದು ಸಾಧ್ಯ ಇಲ್ಲ. ಇವೆರಡೂ ಸೇರಿದಾಗ, ಸಹಕಾರ ಇದ್ದಾಗ ಇವೆರಡರಲ್ಲಿ, ಆಗ ಭುವನ ಪೋಷಣೆ, ಭೂಮಿಯ ಮೇಲೆ ಜೀವಿಯ ಪೋಷಣೆಯಾಗೋದಕ್ಕೆ ಸಾಧ್ಯವಾಗುತ್ತೆ. ಈ ಎರಡೂ ಕೂಡ ಕೇವಲ ಭೂಮಿ ಅಥವಾ ಕೇವಲ ಸೂರ್ಯ ಅಂತ ಅನ್ನದೇ, ಅವು ಕೂಡ ಅನೇಕ ಶಕ್ತಿ ರಸಂಗಳ ಏಕೀಭವನ. ಈಗ ನಾವು ಭೂಮಿ ಅಂತ ನೋಡ್ತೀವಿ, ಆ ಭೂಮಿಯಲ್ಲಿ ಎಷ್ಟೋ ರೀತಿಯ ಸತ್ವಾಂಶಗಳಿರ್ತವೆ. ಆ ಸತ್ವಾಂಶಗಳಿರೋದ್ರಿಂದಲೇ ಒಂದು ಗಿಡ ಬೇರೆ ಬೇರೆ ರೀತಿಯಲ್ಲಿ ಬೆಳೆಯೋದಕ್ಕೆ ಸಾಧ್ಯ.
ಬೇರಿಗೆ ಬೇರೆ ರೀತಿಯ ಸತ್ವಾಂಶ ಬೇಕು, ಒಂದು ಚಿಗುರಿಗೆ ಬೇರೆ ರೀತಿಯ ಸತ್ವಾಂಶ ಬೇಕು, ಅದು ಹಣ್ಣಾಗಿ ಮಾರ್ಪಡೋದಕ್ಕೆ ಬೇರೆ ರೀತಿಯ ಸತ್ವಾಂಶ ಬೇಕು. ಅವೆಲ್ಲವೂ ಕೂಡ ಇರುವಂಥದ್ದು ಭೂಮಿಯಲ್ಲಿ. ಇವಾಗ ನಾವು ಗೊಬ್ಬರಗಳನ್ನು ಹಾಕ್ತೀವಿ. ಗೊಬ್ಬರ ಹಾಕಬೇಕಾದ್ರೆ ಬೇರೆ ಬೇರೆ ಕೆಮಿಕಲ್ಸಿನ ಮಿಶ್ರಣ ಅದು. ಅವೆಲ್ಲವೂ ಭೂಮಿಯಲ್ಲಿದ್ದು ಆ ಭೂಮಿಯಲ್ಲಿರೋ ಶಕ್ತಿ ರಸಗಳು ಆ ಗಿಡ ಎಳ್ಕೊಂಡಾಗ ಆ ಗಿಡ ಹೂವಾಗಿ ಹಣ್ಣಾಗಿ ನಮಗೆ ಒಂದು ಉಪಯೋಗದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಗಿಡವೂ ಕೂಡ ತನ್ನ ಸಂಖ್ಯೆಯಲ್ಲಿ ವರ್ಧನೆ ಹಾಕ್ಕೋಬೇಕು ಅಂತಂದರೆ ಆ ರೀತಿಯ ಒಂದು ಪ್ರಕ್ರಿಯೆ ಆಗಲೇಬೇಕು. ಒಂದು ಬೀಜ ಗಿಡವಾಗಿ ಅಲ್ಲಿ ಹೂವಾಗಿ ಹಣ್ಣಾಗಿ ಮತ್ತೆ ಬೀಜಗಳಾದಾಗಲೇ ತಿರ್ಗಾ ಆ ಗಿಡದ ಒಂದು ಉತ್ಪತ್ತಿ ಆಗೋದಕ್ಕೆ ಸಾಧ್ಯ. ಸೊ ಭೂಮಿಯಿಂದ ಅನೇಕ ರೀತಿಯ ರಸಗಳು, ನೀರು ಇವೆಲ್ಲವೂ ಕೂಡ ಅದು ಎಳ್ಕೊಳ್ಳುತ್ತೆ. ಹಾಗೆಯೇ ಶಕ್ತಿ, ಆ ಶಕ್ತಿ ಅನ್ನುವಂಥದ್ದು ಸೂರ್ಯಕಿರಣ ನಾವು ನೋಡ್ತೀವಿ ಒಂದು ರೀತಿಯ ಕಿರಣ ಬರ್ತಾ ಇದೆಯೇನೋ ಅಂತ. ಆದರೆ ಇವಾಗ ನಮಗೆ ವಿಜ್ಞಾನ ಕೂಡ ಹೇಳ್ತದೆ ಸೂರ್ಯನ ಕಿರಣದಲ್ಲಿ ಅನೇಕ ತರಂಗಗಳಿವೆ. ಈಗ ಬಿಳಿ ಬೆಳಕು ಅನ್ನುವಂಥದ್ದೇನೆ ಅದು 7 ಬಣ್ಣಗಳಿರೋವಂಥದ್ದು ಇವೆಲ್ಲ ನಾವು ಕೇಳಿದ್ದೀವಿ. ಹಾಗೆ ಆ 7 ಬಣ್ಣಗಳು ಯಾವುದು? ಕೆಂಪು ಮತ್ತು ನೇರಳೆ. ಕೆಂಪನ್ನು ದಾಟಿದಂತಹ ಇನ್ಫ್ರಾರೆಡ್ ಅನ್ನುವಂಥವು ಇರ್ತವೆ. ಆ ನೇರಳೆಯನ್ನು ದಾಟಿದಂಥ ಅತಿ ನೇರಳೆಯ ಒಂದು ಕಿರಣಗಳಿರ್ತವೆ. ಸೊ ಹಾಗೆ ಶಕ್ತಿ ಅನ್ನುವಂಥದ್ದು ತರಂಗಗಳ ರೂಪದಲ್ಲಿ ಸೂರ್ಯನಿಂದ ಇಲ್ಲಿ ಭೂಮಿವರೆಗೂ ಬರ್ತಾ ಇರುವಂಥದ್ದನ್ನು ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತವೆ, ಹೀರ್ಕೊಳ್ತವೆ. ಅದರಿಂದ ತಮ್ಮ ಜೀವದಲ್ಲಿರುವಂತಹ ಒಂದು ಚೈತನ್ಯಕ್ಕೆ ಪುಷ್ಟಿ ಸಿಗ್ತಾ ಇದೆ. ಸೊ ಇದು ಈ ವೈವಿಧ್ಯಮಯವಾದಂತಹ ಶಕ್ತಿ ಮತ್ತು ರಸ ವೈವಿಧ್ಯಮಯವಾದಂಥ ರೀತಿಯಲ್ಲಿ ಒಟ್ಟಿಗೆ ಸೇರ್ತಾ ಇವೆ. ಅದರಿಂದ ಉಂಟಾಗ್ತಾ ಇರುವಂತಹ ಜೀವದ ಪ್ರಕಟಣೆ ಕೂಡ ವೈವಿಧ್ಯಮಯ. ಸೊ ಅದನ್ನು ನಾವು ನೋಡಿದಾಗ ಅವಿತರ್ಕ್ಯ ಅಂತ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ತರ್ಕ ಅಂತಂದರೆ ಇದು ಹೀಗೆ ಇದು ಹಾಗೆ ಅಂತ ನಾವು ಒಂದು ಮ್ಯಾಥಮ್ಯಾಟಿಕ್ಸ್ ಥರ ಲಾಜಿಕ್ ಅದನ್ನು ನಾವು ಹೇಳೋವಂಥದ್ದು 2ಕ್ಕೆ 2 ಸೇರಿಸಿದ್ರೆ 4 ಅಂತ ಹೇಳೋವಂಥ ಒಂದು ಪ್ರಮೇಯ, ಒಂದು ಪ್ರಕ್ರಿಯೆ. ಆ ತರಹ ಯಾವ ರಸ ಯಾವ ಶಕ್ತಿಯ ಜೊತೆ ಸೇರಿಬಿಟ್ಟು ಜೀವದ ಯಾವ ರೀತಿಯ ಪ್ರಕಟೀಕರಣ ಆಗ್ತಾ ಇದೆ ಅನ್ನೋದನ್ನು ನಾವು ಬಹಳ ಸುಲಭವಾಗಲಿ ಅಥವಾ ಸ್ಪಷ್ಟವಾಗಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದರಲ್ಲಿ ಅಷ್ಟೆಲ್ಲ ವೈವಿಧ್ಯತೆ ಇದೆ. ಆ ಸೇರುವಿಕೆಯಲ್ಲಿಯೇ ವೈವಿಧ್ಯತೆ ಇದೆ, ಅದರ ಪ್ರಕಟೀಕರಣದಲ್ಲೂ ವೈವಿಧ್ಯತೆ ಇದೆ. ಅದು ಸುಲಭವಾಗಿ ನಮ್ಮ ಮೇಧಾಶಕ್ತಿಗೆ, ನಮ್ಮ ಸೀಮಿತವಾದಂತಹ ಮೆದುಳಿನ ಶಕ್ತಿಗೆ ಅರ್ಥವಾಗುವ ವಿಚಾರ ಅಲ್ಲ. ಅವಿತರ್ಕ್ಯ, ಅದನ್ನು ನಾವು ಸ್ಪಷ್ಟವಾಗಿ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಸಾಧ್ಯ ಆಗಲ್ಲ. ಆದರೆ ಆ ಸೂಕ್ಷ್ಮವಾದಂತಹ ವಿಚಾರ ಇದೆ ಅನ್ನೋದು ನಾವು ವಾದ ಮಾಡೋಕ್ಕಾಗಲ್ಲ. ಯಾಕೆ? ಅದು ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಭೂಮಿಯಲ್ಲಿ ಅನೇಕ ರಸಗಳಿರೋದು ಸತ್ಯ, ಸೂರ್ಯನ ಕಿರಣಗಳಲ್ಲಿ ಅನೇಕ ಶಕ್ತಿಗಳಿರೋದು ಸತ್ಯ. ಇವೆರಡರ ಏಕೀಭವನದಿಂದಲೇ ಜೀವ ಪ್ರಕಟವಾಗ್ತಾ ಇರುವಂಥದ್ದು ಕೂಡ ಸತ್ಯ. ಹಾಗಾಗಿ ಒಂದು ಗಾದೆ ಇದೆ, ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಹೌದಲ್ವಾ? ಸೊ ಹಾಗೆ ಈ ಸೂಕ್ಷ್ಮವಾದಂತಹ ವಿಚಾರ ಆ ದೃಷ್ಟಿಯಿಂದ ಕೂಡ ಅವಿತರ್ಕ್ಯ, ಅದರಲ್ಲಿ ವಾದ ಮಾಡುವಂಥ ಅಂಶವೇ ಇಲ್ಲ. ಯಾಕೆ? ಅದು ಅಷ್ಟು ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತಾ ಇದೆ. ಅದು ಹಾಗ ಹೀಗ ಅಂತ ಹೇಳೋದಕ್ಕೆ ನಮಗೆ ಮೇಧಾಶಕ್ತಿ ಕಡಿಮೆ, ಆದರೆ ಅದು ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಂತೂ ಯಾವ ವಾದದ ಯಾವ ಉದಾಹರಣೆಯ ಬೇರೆ ಅವಶ್ಯಕತೆಗಳು ಇಲ್ಲ. ಅದು ಅಷ್ಟು ಸ್ಪಷ್ಟವಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಆ ಒಂದು ವೈಭವವನ್ನು, ಆ ಒಂದು ವೈವಿಧ್ಯಮಯ ಜೀವವನ್ನು ನಾವು ಪರಮಾತ್ಮನ ಸ್ವರೂಪ ಅಂತ ನೋಡಬೇಕು ಅನ್ನುವಂಥದ್ದು ಇಲ್ಲಿ ಸೂಕ್ಷ್ಮವಾದಂತಹ ವಿಚಾರ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.